ಹಲೋ ಎಲ್ಲರಿಗೂ ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ಶೋಭಾ ಸುದೀಪ್ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ಇದು ಭಾನುವಾರದ ವ್ಲಾಗ್ ಆಗಿರುತ್ತೆ. ಸುದೀಪ್ ಬರ್ತಡೇ ಇತ್ತು, ಹಾಗಾಗಿ ಊರಿಂದ ಫ್ರೆಂಡ್ಸು ಅವರನ್ನ ಎಲ್ಲ ಸರ್ಪ್ರೈಸ್ ಕೊಡೋದಕ್ಕೆ ನೈಟೇ ಬಂದಿದ್ರು 11 ಗಂಟೆಲಿ. ಕಳ್ಸಲ್ಲಿ ಅಷ್ಟೇ. ಸರ್ಪ್ರೈಸ್ ಬೀಡಿ ಬರಲಿಲ್ಲ. ತುಂಬಾ ಚೆನ್ನಾಗಿತ್ತಲ್ಲಿ. ನಮ್ಮ ನಿಮ್ಮ ಅಚ್ಚುಮೆಚ್ಚಿನ ಸುದೀಪ್ ಮ್ಯಾಕ್ಸ್ ಅವರ ಮಾಡ್ಬೇಕಂತ ನೀವು ಸೊ ನೈಸ್ ಮ್ಯಾಕ್ಸ್ ಅನ್ನ ಹಾಕಿರಲ್ಲ ಕತ್ತೆ ಹಾಗೆ 12 ಗಂಟೆಗೆ ಇನ್ನೊಂದು 5 ನಿಮಿಷ ಇದೆ ಅನ್ನೋವಾಗ್ಲೇ ಕೇಕ್ ಎಲ್ಲ ತೆಗ್ದಿಡ್ತಾ ಇದ್ರು. ಸುದೀಪ್ಗೂ ಸಖತ್ ಖುಷಿಯಾಗಿತ್ತು. ಒಂದೊಳ್ಳೆ ಸರ್ಪ್ರೈಸ್ ಆಗಿತ್ತು, ಒಳ್ಳೆ ಸೆಲೆಬ್ರೇಷನ್ ಕೂಡ ಆಗಿತ್ತು. ನೈಟ್ ಟೈಮಲ್ಲಿ ಫಸ್ಟ್ ಟೈಮ್ ಅವ್ರು ಇದೇ ಕೇಕ್ ಕಟ್ ಮಾಡ್ತಾ ಇರೋದು, ಹಾಗಾಗಿ ಸಖತ್ ಖುಷಿಯಾಗಿದ್ರು. ಸ್ವಲ್ಪ ಹಾಗೆಯೇ ಕೇಕ್ ಕೂಡ ಕಟ್ ಮಾಡಿಸಿದ್ದಾಯಿತು. ಅವರು ಊಟ ಮಾಡಿರಲಿಲ್ಲ, ಹಾಗಾಗಿ ಊಟ ಮಾಡಬೇಕಾಗಿತ್ತು. ಕಸ ಎಲ್ಲ ಆಗಿದ್ದರಿಂದ ಅವರೇನ ನಾನೇ ಗುಡಿಸ್ತೀನಿ ಅಂತ ಹೇಳ್ಬಿಟ್ಟು ಗುಡಿಸ್ತಾ ಇದ್ರು. ಸಖತ್ ಫನ್ನಿ ಆಗಿತ್ತು. ಹೆಂಗ ಅವ್ರ ಬರ್ತ್ಡೇ ಪಾರ್ಟಿ ಕೊಟ್ಟಿದ್ದು, ಸಾರಿ ಸರ್ಪ್ರೈಸ್ ಕೊಟ್ಟಿದ್ದು ತುಂಬಾ ತುಂಬಾ ಖುಷಿ ಆಯ್ತಲ್ಲಿ. ತುಂಬಾ ನಮ್ಮ ಅಣ್ಣ, ಭಾವ, ನಮ್ಮ ದೊಡ್ಡ ಅಣ್ಣ ಎಲ್ಲ ಬಂದು ಸರ್ಪ್ರೈಸ್ ಕೊಟ್ಟಿದ್ದೀನಿ. ತುಂಬಾ ಖುಷಿ. ಅವರು ನಮ್ಮ ಇನ್ನೊಬ್ರಣ್ಣ ಬಸವರಾಜ್ ಅಂತ ಫಸ್ಟ್ ಟೈಮ್ ಜೀವನದಲ್ಲಿ ಒಂದು ಕೇಕ್ ಕಟ್ ಮಾಡಿರೋದು ಅಂದ್ರೆ ಅದು ಇದೆ. ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ಅವ್ರು ಕೇಕ್ ಕಟ್ ಮಾಡಿಸಿರೋ ಫೋಟೋಸ್ ಎಲ್ಲ ಹಾಕ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ನೈಟ್ ಅಂತೂ ಒಂದೊಳ್ಳೆ ಸಖತ್ ಎಂಜಾಯ್ಮೆಂಟ್ ಇತ್ತು ಅಂತಾನೆ ಹೇಳ್ಬೋದು. ನಾವು ಸಖತ್ ಎಂಜಾಯ್ಮೆಂಟ್ ಮಾಡಿದ್ವಿ. ಹಾಗೆ ಮಾರ್ನಿಂಗ್ ವಿಡಿಯೋನೇ ಮಾಡ್ಕೊಳಕ್ಕಾಗಿರ್ಲಿಲ್ಲ, ಅವರು ಹೊರಗಡೆಗೆ ಹೋಗಿದ್ರು, ಹಾಗಾಗಿ ವಿಡಿಯೋಸ್ನ ನೈಟಿಂದ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಕೇಕ್ ಕಟ್ ಮಾಡಿಸೋದಿತ್ತು, ಹಾಗಾಗಿ ಇಲ್ಲಿ ಕೇಕ್ ತೊಗೊಂಡು ಹೋಗೋದಕ್ಕೆ ಅಂತ ಬಂದಿದ್ವಿ. ಅವರು 1 kg ಎಲ್ಲ ತೊಗೊಂಡು ಬಂದಿದ್ರು, ನಾನೊಂದು 1/2 kg ತಗೊಂಡೆ. ಸುಮ್ಮನೆ ತಿನ್ನೋಕ್ಕಾಗಲ್ಲ, ಜಾಸ್ತಿ ಪೇಸ್ಟಿ ಇರೋದ್ರಿಂದ, ಹಾಗಾಗಿ ಒಂದು 1/2 kg ತಗೊಂಡು ಮನೆಗೆ ಕೂಡ ಹೋಗಿದ್ದಾಯಿತು. ಹಾಗೆ ಇವ್ರು ಓಪನ್ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ವಾವ್, ತುಂಬಾ ಚೆನ್ನಾಗಿದೆ ಅಲ್ಲಿ. ಸೋ ನೈಸ್. ಬ್ಯೂಟಿಫುಲ್. ಹ್ಯಾಪಿ ಬರ್ಡೇ ಮೈ ಮುದ್ದಿನ ಗಂಡ. ಇದ ಖುಷಿ ಏನಿಲ್ಲ ಅಲ್ಲಿ. ಚಿನ್ನಮ್ಮ ಚಿನ್ನಮ್ಮ ಹೂವಿನ ಸಂತೆಗೆ ಹೋಗ್ಬೇಡಮ್ಮ. ಈ ಕಡೆ ನೋಡು. ಸೇಮ್
ಹಾಗೆ ಕೇಕ್ ಕೂಡ ಕಟ್ ಮಾಡಿಸಿದಾಯಿತು. ಅವರು ಕೇಕ್ ತಿನ್ನಿಸ್ಬೇಕಾದ್ರೆ ಕಾಮಿಡಿ ಮಾಡ್ತಾಯಿದ್ರು, ನೀವು ನೋಡ್ತಾ ಇರ್ಬೋದು. ಏ ಆಯ್ತು ತಿನ್ಸಲ್ಲ. ಪಪ್ಪಿ ಕೊಡ, ಹಂಗೆ ಕೊಡ ಒಂದು. ಇಪ್ಪತ್ತು ಫೋಟೋ ತೆಗಿಯಕ್ಕ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಸರಿ ಬಿಡು. ವಾಟ್ ಇಸ್ ದಿಸ್ ಗಿಫ್ಟ್? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ಪಕ್ಕ ಚೈನ್ ಇದು ಗೊತ್ತ ನನಗೆ. ತೆಗಿ, ಗೊತ್ತಾಗುತ್ತಲ್ಲ. ಗಿಲ್ಗಂಚಿದಂಗೆ ನೀನು ಅಳ್ತೀಯಲ್ಲ ಅವಾಗ ಹೋಗ ಅದಕ್ಕೆ ಅಳಿಸ್ತೀನಲ್ಲ, ಅದಕ್ಕೆ ಆಡ್ಸಕ್ಕೆ ಅಳಿಸ್ಬಿಟ್ಟು ಆಡ್ಸೋದು. ಎರಡು ಕಿವಿಗೆ ಎರಡು ಬೆಣ್ಣೆ. ಪಕ್ಕ ಸರ ಅದ. ಯಾರ್ ಸರ? ಸರ ಅದ. ಓ ತ್ರಿಶೂಲ್ ಐತಿ, ಎಡ್ಡಿಂಗ್ ಎಡ್ಗ ಸಾಯ್ತ ಮಾರ ನಾನು. ತ್ರಿಶೂಲ್ ಮಾರಪ್ಪ. ಮಾಂಗಲ್ಯಂ ತಂತು ನಾನೇನ. ಕಟ್ಟ ಕಟ್ಟ. ನಗಣ 3 ಗಂಟೆ ಬಿಡಂಗ ಮಾರ ಬೈ. ಈಗ ಕೋಡಿ ಅವರು ಏನಾರು ಒಂದು ಕೊಡಕಲ್ಲ. ಇಷ್ಟ ಆಯ್ತಾ? ಓ ವಾವ್, ಸೋ ನೈಸ್. ಈಗ ರೋಡಿ ಕೊಡಗು ನೀನ್ ಕೊಡಲ್ಲ ವಾಪಸ್. ಲವ್ ಯು ಬಚ್ಚೆ. ಹಾಗೆ ಕೇಕ್ ಎಲ್ಲ ಕಟ್ ಮಾಡಿಸಿದ್ದಾಯಿತು. ಹಾಗೆ ಹೊರ್ಗಡೆಗೆ ಊಟಕ್ಕೆ ಹೋಗಿದ್ವಿ. ಮನೇಲೇನೋ ಅಡುಗೆ ಮಾಡಿರಲಿಲ್ಲ, ಹೊರ್ಗಡೆನೇ ಹೋಗಿ ಊಟ ಕೂಡ ಮುಗಿಸ್ಕೊಂಡು ಬಂದಿದ್ದಾಯಿತು. ಹಾಗೆ ಇವ್ರು ಕೂಡ ಹೊರಡ್ತಾ ಇದ್ರು. ಆಯ್ ಗೈಸ್, ಇವಾಗೆಲ್ಲ ಬರ್ಡೇ ಎಲ್ಲ ಕೇಕ್ ಕಟ್ ಮಾಡಿಸಿದ್ದಾರೆ. ನಾನು ಹೆಂಗೆ ಬಂದ್ಬಿಟ್ಟು ನನಗೆ ಚೈನ್ ಕೊಡ್ಸಿ, ಚೈನ್ ತೋರಿಸ್ತೀನಿ ಬರೀ ಹೇಳಿ. ಹೆಂಗತ್ತ ಬೈ ಚೈನ್? ಸೂಪರ್, ಕರೆಕ್ಟಾಗಿ ಹೇಳ. ಚೆನ್ನಾಯ್ತು ನಾನು, ನೀವು ಚೆನ್ನಾಗಿದೆ ಅಂದ್ರೆ ಸರಿ. ಚಂದ ಐತೆ, ಕರೆಕ್ಟಾಗಿ ಹೇಳ. ನಾಗಸಾಬ್ ಏ ಪಾಪ, ಇಲ್ಲಿ ನಮ್ ಬೀಗ್ರದ ನಮ್ಮ 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 ಕೋಡಿದು ಒಂದು ಫೋಟೋ ತೆಗೀರಿ. ಅದೇ ಇಲ್ಲಿ ಇಲ್ಲೇ ಬರ್ರಿ ಮಕ್ಕಳ. ಏ ನೀನ್ ಎದ್ದಾಳ ಬೈ. ನೋಡ್ರಿ ಫ್ರೆಂಡ್ಸ್, ಇವಾಗ ಊರಿಗೆ ಹೋಗ್ತಿದ್ದಾರೆ. ಇವನ್ ನೋಡ್ರೆ ಬರೀ ಎಲ್ಲಿ ನೋಡ್ರಿ ಮಕ್ಕಳದ ಅಂತು. ನೀನು ಏನು ಮಾತಾಡಬೇಡ, ನನಗ್ ಸಿಟ್ಟಾದ್ರೆ ಹೊಡೆದ. ಓ ತಂಗಿ ಅಣ್ಣ ಬರ್ತೀನಿ ಗಿಫ್ಟ್ ತಂಗಿದ್ದಾಳೆ. ಸೊ ಥ್ಯಾಂಕ್ ಯು ಸೋ ಮಚ್. ಏ ಇಲ್ಲಿ ಇಲ್ಲಿ ಓ ಇವ ಅಣ್ಣ ಅಣ್ಣ ಇವರು ಬಸಣ್ಣ ಅವ್ರು ಕೊಡ್ಸಿರೋಂತ ಬರ್ಡೇ ಡ್ರೆಸ್ ಕೊಡ್ಸಿದಾರಲ್ಲ. ಒಂದ್ ತಿಂಗಳು ಮುಂಚೆ ನಿಜವಾಗ್ಲೂ ಬರ್ಡೇ ಈ ತರದ್ ಕೇಳಿದ್ರೆ ಇರ್ಲಿಲ್ಲ ವೆಡ್ಡಿಂಗ್ ಆನಿವರ್ಸರಿಗೆ. ನೋಡ್ರಿ ಗೈಸ್, ಇರ್ತಕ್ಕಂತ ಬಸವರಾಜ್ ಸರ್, ನೋಡಿ. ಬಸವರಾಜ್ ನಾಯ್ಕ್, ಅದು ಒಂದು ಹಾಕ್ಯಾನಗಣ ಒಂದ್ಸರಿ. ಹೆಂಗಾಗ ಗೊತ್ತಾ, ಬರ್ಡೇ ಡ್ರೆಸ್ ಅಣ್ಣ ಅಣ್ಣ ವೇಲದು. ಓ ಇಲ್ಲ ನೋಡ್ರಿ, ಇಲ್ಲೇ ಇದು ಒಂದು ಜಾಕೆಟಿಂಗ್ ಪೀಸ್ ಕೊಡ್ಸ್ಯಾರ ನಮ್ಮ ಬೀಗರು ಮಾತೇಶ್. ಥ್ಯಾಂಕ್ ಯು ಸೋ ಮಚ್ ಗಯಾ. ಹುಷಾರ್ ಬೀರಾ, ಹುಷಾರ್. ಗೈಸ್ ಇವಾಗ ಊರಿಗೆ ಹೋಗ್ತಾ ಇದ್ದಾರೆ ಪಾಪ. ಹಾಗೆಯೇ ಕೇಕ್ ಎಲ್ಲ ಕಟ್ ಮಾಡಿಸಿದ್ದಾಯಿತು. ಅವರು ಕೂಡ ಹೊರಟರು. ಹಾಗೆಯೇ ಸುದೀಪ್ಗೆ ಸರ್ಪ್ರೈಸ್ ಆಗಿ ಒಂದು ಸಿಲ್ವರ್ ಚೈನ್ನ ಗಿಫ್ಟ್ ಮಾಡಿದ್ದೆ. ಯಾಕಂತಂದರೆ ಅವರು ಯಾವಾಗಲೂ ಹೇಳ್ತಾ ಇದ್ರು ನಾನು ಒಂದು ಸಿಲ್ವರ್ ಚೈನ್ ತೊಗೋಬೇಕು ಅಂತ. ಮುಂಚೆ ಒಂದು ಕೊಡಿಸಿದ್ದೆ, ಇದಕ್ಕಿಂತ ಚಿಕ್ಕದಾಗಿತ್ತು, ಅದು ಚೈನ್ ಕಟ್ಟಾಗೋಗಿತ್ತು. ಹಂಗಾಗಿ ಈ ಸತಿ ಸರ್ಪ್ರೈಸ್ ಆಗಿ ಇದನ್ನು ಕೊಡಿಸಿದ್ದೀನಿ. ಅವ್ರಿಗೂ ಸಖತ್ ಇಷ್ಟ ಆಯಿತು ಅಂತ ಅನಿಸುತ್ತೆ. ಹಾಗೆಯೇ ಅವರು ಎಲ್ಲ ಹೊರಟರು.
ಅವ್ರು ಬಂದಿದ್ದೂ ತುಂಬಾ ಖುಷಿ ಆಯಿತು. ಸುದೀಪ್ ಬರ್ತ್ಡೇಗೋಸ್ಕರ ಅವ್ರ ಕೆಲಸ ಇದ್ರೂ ಫ್ರೀ ಮಾಡ್ಕೊಂಡು ಬಂದಿದ್ರು. ಹಾಗೆಯೇ ನನಗೆ ಅಣ್ಣ ಬಟ್ಟೆನೂ ಕೂಡ ಕೊಡಿಸಿದ್ರು, ಅದನ್ನು ತುಂಬಾ ಖುಷಿ ಆಯಿತು. ಸ್ವಂತ ತಂಗಿ ಅಲ್ಲದೆ ಇದ್ರೂ ಕೂಡ ಅವರು ತಂಗಿ ಥರನೇ ಅಂತಲೇ ಕೊಡಿಸಿದ್ದು ನನಗೆ ಸಖತ್ ಖುಷಿ ಆಯಿತು. ಹಾಗೆಯೇ ವ್ಲಾಗ್ನ ನೀವು ನೋಡ್ತಾ ಇದ್ರೆ ಥ್ಯಾಂಕ್ಸ್ ಅಣ್ಣ, ನೀವು ಪ್ರೀತಿಯಿಂದ ಬಟ್ಟೆ ಕೊಡಿಸಿದ್ದಕ್ಕೆ. ಅದನ್ನು ಬರ್ತಡೇಗೆ ಅಫ್ಕೋರ್ಸ್ ಹಾಕತ್ತೀನಿ. ಹಾಗೆ ಬಟ್ಟೆನ ನನಗೆ ತುಂಬಾ ಇಷ್ಟ ಆಯಿತು. ಹಾಗೆ ಇವ್ರ ಬರ್ತ್ಡೇ ಸೆಲೆಬ್ರೇಷನ್ ಇವ್ರಿಗೆ ಎಷ್ಟು ಇಷ್ಟ ಆಯಿತು, ಹಾಗೆ ಎಷ್ಟು ಎಂಜಾಯ್ಮೆಂಟ್ ಮಾಡಿದ್ರು, ಎಷ್ಟು ಖುಷಿಪಟ್ಟರು ಅಂತ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ, ನೋಡ್ಕೊಂಡು ಬನ್ನಿ. ನಿನಗೆ ಬರ್ತ್ಡೇ ಎಷ್ಟು ಖುಷಿ ಅನ್ನಿಸ್ತು, ಸರ್ಪ್ರೈಸಸ್ಸು ನನಗೆ ನಾನು ನೈಟು ಮಲಗಿದ್ದೆ. ಇವರು ಸರ್ಪ್ರೈಸ್ ಕೊಡ್ತಾರಂತ ನಂಗೆ ಗೊತ್ತೇ ಇಲ್ಲ. 2 ಬ್ರದರ್ಸು ಮತ್ತು ಒಬ್ಬ ಮಾಮ ಬಂದಿದ್ದ. ನೈಟು 12 ಗಂಟೆ ಅಲ್ಲ 11:30 ಆಗಿತ್ತು. ಶೋಭಂಗೆ ಫೋನ್ ಮಾಡಿ ಕೆಳಗಡೆ ಬರೋಕ್ಕೆ ಹೇಳಿದರು. ಬರೋದು ಸರ್ಪ್ರೈಸ್ ಅದೇ. ಫುಲ್ಲು ಚೆನ್ನಾಗಿತ್ತು ಸರ್ಪ್ರೈಸ್, ನನಗೆ ತುಂಬ ಇಷ್ಟ ಆಯಿತು. ಮತ್ತೇನು ಮತ್ತೆ ಬೆಳಿಗ್ಗೆ ಎದ್ದು ನೆನ್ನೆ ಮನೆಗೆ ಸೇರಿಲ್ಲ. ಬೆಳಿಗ್ಗೆ ಎದ್ದು ನಿನ್ನೆ ದೇವಸ್ಥಾನ ಹೋಗ್ಬಿಟ್ಟು ಮತ್ತೆ ಸಂಜೆ ಬಂದು ಮತ್ತೆ ಇವಳು ನನ್ನ ಹೆಂಡ್ತಿ ಬಂದುಬಿಟ್ಟು ನನಗೆ ಬಟ್ಟೆ ಚೈನು ಎಲ್ಲ ಬಿಡಿಸಿದ್ದಾಳೆ. ತುಂಬ ಖುಷಿ ಆಯ್ತು ನನಗೆ. ಚೈನ್ ಇಷ್ಟ ಆಯ್ತು ಅಲ್ಲಿ. ತೋರಿಸು ಚೈನ್. ಇಷ್ಟ ಅದು ವಿಡಿಯೋದಲ್ಲಿ ಸ್ವಲ್ಪ ಚಿಕ್ಕದಂಗೆ ಕಾಣಿಸುತ್ತೆ. ಕಾಣಲಿ ಬಿಡು, ನನಗೆ ಒಬ್ಬ ಮನಸ್ಸು ದೊಡ್ಡದು ಅನ್ಸುತ್ತೆ. ಇಷ್ಟ ಆಯ್ತು ಚೈನ? ಚೆನ್ನಾಗಿತ್ತು. ನಿನ್ನೆ ಹೊರಗಡೆ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಬಂದು ಮತ್ತೆ ಕೇಕ್ ಕಟ್ ಮಾಡಿಸಿದ್ರು. ಅದಂತೂ ತುಂಬ ಖುಷಿ ಆಯಿತು. ಮತ್ತು ಇವ್ರ ಅಣ್ಣ ಬೇರೆ ಮತ್ತು ಇವಳು ಬಟ್ಟೆ ಕೊಡಿಸ್ತಾ, ಮತ್ತು ಇವಳು ಇವ್ರ ಅಣ್ಣಂಗೆ ಬಟ್ಟೆ ಕೊಡಿಸೋದು. ನಾವಂತೂ ಫುಲ್ಲು ಎಂಜಾಯ್ ಮಾಡಿದ್ದೀವಿ ನಿನ್ನೆ ಡೇನ. ತುಂಬ ಖುಷಿ ಆಯಿತು. ಎಂಜಾಯ್ ಮಾಡಿದ್ವಿ. ನೈಟು ಕೇಕ್ ಕಟ್ ಮಾಡಿದ್ಮೇಲೆ ಎಲ್ಲ ಫುಲ್ಲು ಮಿಸ್ ಆಗ್ತಿತ್ತು ನನಗೆಲ್ಲ ಸೀನೆಲ್ಲ. ಆದರೂ ನೀವ್ಯಾರೆ ಊರಿಗೆ ಹೋಗಲೇಬೇಕಿತ್ತು. ಅವರು ಊರಿಗೆ ಹೋದರು. ಮತ್ತು ಇನ್ನೇನಿಲ್ಲ, ನಾವು ಯಥಾ ಪ್ರಕಾರ ಮಲ್ಕೊಂಡು ಈ ಕೆಲಸಗಳಿಗೆ ಮಾಡ್ತಾಳೆ ಗಾನ್. ಏನು ಮಾಡೋದು, ಇನ್ನೊಂದು ದಿನ ಇರ್ಬೇಕು ಅನ್ಸುತ್ತೆ ಬರ್ಡೇ. ಇಲ್ಲ 24 hours ಅಲ್ಲ, 48 hours ಇರಬೇಕು. ಹಂಗಾದ್ರೆ ಇನ್ನೊಂದು ಸ್ವಲ್ಪ ಎಂಜಾಯ್ ಮಾಡ್ಬೋದು. ನಾನಂತೂ ನಿನ್ನೆ ಡೇನ ಫುಲ್ ಎಂಜಾಯ್ ಮಾಡಿದ್ದೀನಿ ಗೈಸ್. ಆದರೆ ನಾನು ಬರೀ ಸಂಜೆಯಿಂದ ಎಂಜಾಯ್ ಅಲ್ಲ, ನೈಟ್ ಬರೀ ಒಂದು 8 ಗಂಟೆಯಿಂದ ಒಂದು 11:30 ತನಕ ಎಂಜಾಯ್ ಮಾಡಿದ್ದೀನಿ. ನನ್ನ ಜೊತೆಗೆ 1/2 hour ಇದ್ದರೆ ನೀವು ಖುಷಿಯಾಗಿರ್ತೀಯ. ಹೌದಂತೆ. ನಾನು ಮನೇಲಿ ನೆನ್ನೆ ಅಂತೂ ಏನೂ ಅಡುಗೆ ಮಾಡಿಲ್ಲ, ಎಲ್ಲ ಫುಲ್ಲು ಕಿಚನ್ ರಜಾ. ಪಾಪ ಅವಳಿಗೆ ಇದು ಕಷ್ಟ ಆಗಬಾರ್ದು ಅಂತ ಅಡುಗೆ ಮಾಡಿಸಿಲ್ಲ ನಾನು. ಹೌದಲ್ಲ? ಹೌದು. ನೀನು ಚೆನ್ನಾಗಿರು. ಹೌದು. ಹೋಗಿ ಬಿರಿಯಾನಿ ಎಲ್ಲ ತಿನ್ಕೊಂಡು ಚೆನ್ನಾಗಿತ್ತು. ಸರ್ಪ್ರೈಸ್ ಎಲ್ಲ ಖುಷಿ ಆಯ್ತು. ಹಂಗಾದ್ರೆ ಫುಲ್ ಖುಷಿ ಆಯ್ತು ನನಗೆ. ಸರ್ಪ್ರೈಸ್ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಎಕ್ಸ್ಪೆಕ್ಟ್ ಮಾಡಿದ್ದ ಅವ್ರು ಬರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಫಸ್ಟ್. ನನಗೆ ಹೇಳಿದ್ರು, ನಾನೇನು ಹೇಳಿರಲಿಲ್ಲ. ಸರ್ಪ್ರೈಸ್ ಆಗಲಿ ಅಂತ. ಖುಷಿ ಆಯ್ತಾ ಬರ್ತ್ಡೇ? ತುಂಬ ಖುಷಿ ಆಯ್ತು. ಅಲ್ಲೇ ನಾನು ಈ ಥರ ಬರ್ಡೇ ನಾನು ಸೆಲೆಬ್ರೇಟೇ ಮಾಡ್ಕೊಂಡಿರಲಿಲ್ಲ ಫಸ್ಟ್ ಆಫ್ ಆಲ್. ಇದೇ ಫಸ್ಟ್ ಟೈಮ್ ನಾನು ಇಷ್ಟೊಂದು ಸೆಲೆಬ್ರೇಟ್ ಮಾಡ್ಕೊಂಡಿದ್ದು. ತುಂಬ ಖುಷಿ ಆಯ್ತಲ್ಲಿ. ನಮ್ಮ ಬ್ರದರ್ಸು ಮತ್ತು ಎಲ್ಲ ಸಿಕ್ಕಿದ್ರು. ಅವ್ರಿಗೆ ಎಲ್ಲರಿಗೂ ಅವ್ರ 3 ಜನಕ್ಕೂ ಅವ್ರದ್ದೇ ಕೆಲಸಗಳಿರುತ್ತೆ. ಅದನ್ನೆಲ್ಲ ಬಿಟ್ಟು ನನ್ನ ಬರ್ಡೇ ಅಂತ ಟೈಮ್ ಕೊಟ್ಕೊಂಡು ಟೈಮ್ ರಜಾ ಹೊತ್ತಾಯ್ತು, ಟೈಮ್ ಮಾಡಿಕೊಂಡು ಬಂದಿದ್ದಾರೆ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ. ಅದು ನೈಟ್ ಬಂದಿದ್ದಾರೆ. ಇಲ್ಲಿಂದ ಸುಮಾರು ದಾವಣಗೆರೆ ದಾವಣಗೆರೆಯಿಂದ ನಮ್ಮೂರು ಒಂದು 200 ಕಿಲೋಮೀಟ್ರ್ ಆಗುತ್ತೆ. 200 ಕಿಲೋಮೀಟ್ರಿಂದ ಬಂದಿದ್ದಾರೆ ನನ್ನ ಬರ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ. ತುಂಬ ಖುಷಿ ಆಯ್ತಲ್ಲಿ. ಅದಕ್ಕೆ ಖುಷಿ ಪಡಬೇಕು. ತುಂಬ ಎಂಜಾಯ್ ಮಾಡಿದ್ದೀವಿ ಗೈಸ್. ತುಂಬ ಸಖತ್ ಎಂಜಾಯ್ ಮಾಡಿದ್ದೀವಿ. ಈಗ ಬರ್ತ್ಡೇ ಮುಗೀತು, ಡೈಲಿ ರೂಟೀನ್ ಇನ್ನೇನು ಹೋಗೋದೇ. ಹೆಂಗಿದೆ ಈ ಡೈಲಿ ರೂಟೀನು? ಇವ್ರಿಗೆ ಹೆಂಗೆ ಗೊತ್ತಾ, ಡೈಲಿ ರೂಟೀನ್ ಅಂದರೆ ಬೆಳಗ್ಗೆ ಎದ್ದೊಳ್ಬೇಕು, ತಿನ್ನಬೇಕು, ಫೋನ್ ನೋಡಬೇಕು, ನಿದ್ದೆ ಮಾಡಬೇಕು, ಹಿಂಗಿರ್ಬೇಕು ಹಂಗೆ ಲೈಫು.
ಅಲ್ಲ? ಹಿಂಗೆ ಇರಬೇಕು. ಹ್ಞೂ, ಬರುತ್ತೆ ಮುಂದೆ ಒಂದಿನ ಟೈಮ್ ಅಫ್ಕೋರ್ಸ್ ಬರುತ್ತೆ. ಹಿಂಗೆ ಇರುತ್ತೆ. ನಿಜವಾಗ್ಲೂ ಹಿಂಗೆ ಇರಲ್ಲ ಇಲ್ಲ. ಕಾಯಬೇಕು ಅಷ್ಟೇ. ಹೌದು, ಬಟ್ ನಿನಗೆ ಬೇಗನೆ ಬರುತ್ತೆ ಅಲ್ಲ? ನಿನ್ನ ಬಾಯಾರಿಕೆಯಿಂದ ಬೇಗ ಬಂದರೆ ನಿನ್ನ ಬಾಯಲ್ಲಿ ಒಂದು ಮೈಸೂರು ಪಾಕ್. ಇವಾಗಲೇ ಟೈಮ್ 8:15. ಇನ್ನೂ ಕೂತವ್ರೆ. ಬೈಕ್ ತಗೊಂಡು ಬರಬೇಕು, ಆಮೇಲೆ ಡ್ಯೂಟಿಗೆ ರನ್. ಮಾಡೋದು ಹೋಗ್ಬೇಕು. ಹಾಗೆ ಸುದೀಪ್ ಬರ್ತ್ಡೇ ಸೆಲೆಬ್ರೇಷನ್ ಈ ಥರ ಇತ್ತು. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.